ಆಪರೇಷನ್ ಸಿಂಧೂರ ಮಾಡಿದ ನಮ್ಮ ವೀರ ಯೋಧರಿಗೆ ಒಂದು ಸಲಾಂ. ಸಿದ್ದರಾಮಯ್ಯನವರು ಸಿಂಧೂರ ಹಣೆಗೆ ಕುಂಕುಮ ಹಾಕ್ಕೊಂಡು ಕೂಡ ಬಂದಿದ್ದರು. ಒಂದು ಒಳ ಗೂಢಾರ್ಥವಿದೆ. ನಮಸ್ಕಾರ ಸ್ನೇಹಿತರೆ. ಮೊದಲನೇದಾಗಿ ಆಪರೇಷನ್ ಸಿಂಧೂರ ಮಾಡಿದ ನಮ್ಮ ವೀರ ಯೋಧರಿಗೆ ಒಂದು ಸಲಾಂ. ಸೊ ಆ ಟೈಮ್ನಲ್ಲಿ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಿಂಧೂರ ಹಣೆಗೆ ಕುಂಕುಮ ಹಾಕ್ಕೊಂಡು ಕೂಡ ಬಂದಿದ್ದರು. ಸಿದ್ದರಾಮಯ್ಯನವರು ಕುಂಕುಮ ಇಡೋದಕ್ಕೂ ಸಿಂಧೂರ ಇಡೋದಕ್ಕೂ ಯಡಿಯೂರಪ್ಪ ಸಿಂಧೂರ ಇಡೋದಕ್ಕೂ ಏನು ವ್ಯತ್ಯಾಸ ಅಂತ ಇವತ್ತು ತಿಳಿಸ್ತೀನಿ. ಇದು ನಿಮಗೆ ತಮಾಷೆಯಾಗಿ ಕಂಡರೂ ಕೂಡ ಒಂದು ಒಳ ಗೂಢಾರ್ಥವಿದೆ. ಯಡಿಯೂರಪ್ಪನವರು ಯಾವಾಗಲೂ ಕುಂಕುಮ ಇಡ್ತಾರಲ್ವ, ಅವರು ಇಡೋದು ನಂಬಿಕೆಯಿಂದ. ಸಿದ್ದರಾಮಯ್ಯನವರು ನೆನ್ನೆ ಸಿಂಧೂರ ಇಟ್ಟದ್ದು ಒಂದು ಪೂಜೆಗೆ ಹೋಗಿದ್ದರು ಬೆಂಗಳೂರಿನಲ್ಲಿ, ಪಟಾಲಮ್ಮ ದೇವಸ್ಥಾನಕ್ಕೆ. ತುಂಬ ಜನ ಜಾತ್ರೆಯಲ್ಲಿ ಅಲ್ಲಿ ಅರ್ಚಕರು ಇಟ್ಟಿರ್ತಾರೆ. ಅರ್ಚಕರು ಕುಂಕುಮ ಇಡಬೇಕಾದಾಗ ಬೇಡ ಅಂತ ಹೇಳಂಗಿಲ್ಲ. ಯಾಕೆಂದರೆ ಅಲ್ಲೆಲ್ಲ ನಂಬಿಕೆಯಿಂದ ದೇವ್ರ ಹತ್ರ ಬಂದಿರ್ತಾರೆ. ನಂಬಿಕೆಯ ವಿರುದ್ಧವಾಗಿ ವರ್ತನೆ ತಪ್ಪು. ಅದಕ್ಕೆ ಓಕೆ ನೀವು ಕುಂಕುಮ ಇಡ್ತೀರ ಇಡಿ ಅಂತ ಹೇಳಿದ್ರು. ಅವರು ಚೆನ್ನಾಗಿ ದಪ್ಪದಾಗೆ ಇಟ್ಟರು. ಬರಬೇಕಾದ್ರೆ ಅರ್ಜೆಂಟು ಪ್ರೆಸ್ ಮೀಟ್ ಇತ್ತು, ಅಲ್ಲಿಗೆ ಬಂದರು, ಕುಂಕುಮ ಆಯಿತು. ಕಾಕತಾಳೀಯ ನೋಡಿ. ಆ ಸಿಂಧೂರ ಅನ್ನತಕ್ಕಂಥ ಆಪರೇಷನ್ಸ್ ಅದು ಹೆಸರಿಟ್ಟಿದಾರಲ್ಲ, ಅದೊಂದು ಅದ್ಭುತ. ಯಾಕಂದರೆ ಕಾಶ್ಮೀರದಲ್ಲಿ ನಡೆದ ದಾಳಿಯಲ್ಲಿ ಹೆಣ್ಣು ಮಕ್ಕಳ ಸಿಂಧೂರವನ್ನು ಭಯೋತ್ಪಾದಕರು ಕಸಿದಿದ್ದಾರೆ. ಅವರ ನೆನಪಿಗಾಗಿ ಸಿಂಧೂರವನ್ನು ಕಸಿದ ಮೂರ್ಖರ ಸಂಹಾರಕ್ಕಾಗಿ ತುಂಬ ಅದ್ಭುತವಾದ ಹೆಸರಿಟ್ಟಿದ್ದಾರೆ. ಆ ಹೆಸರು ನಂಗೆ ತುಂಬ ಇಷ್ಟ ಆಯಿತು. ಆಗ ಸಿದ್ದರಾಮಯ್ಯ ಇದ್ದರು, ಎಲ್ಲದ್ರ ಬಗ್ಗೆ ತುಂಬ ಕಾಮಿಡಿ ಎಲ್ಲ ಮಾಡಿದ್ರು, ಎಲ್ಲ ಕಡೆ ಟ್ರೋಲ್ ಆಯಿತು, ಬಂತು. ಸೊ ಈ ವಿಚಾರ ಇಟ್ಕೊಂಡು ನಾನು ನಿಮಗೇನು ಹೇಳಕ್ಕೆ ಬರ್ತೀನಿ ಅಂದರೆ, ಈಗ ಯಡಿಯೂರಪ್ಪನವರು ಪ್ರತಿದಿನ ಕುಂಕುಮ ಇಡ್ತಾರಲ್ವ, ಕುಂಕುಮ ಇಡೋದು ಏನಕ್ಕೆ? ನಂಬಿಕೆಯಿಂದ ನಾನು ಮಾಡುವ ಕೆಲಸವು ಎಲ್ಲವೂ ಸಕ್ಸಸ್ ಆಗಲಿ, ಭಗವಂತನ ಅನುಗ್ರಹ ನನ್ನ ಮೇಲಿರಲಿ, ಆಜ್ಞಾಚಕ್ರ ಜಾಗೃತವಾಗಿ ಜ್ಞಾನ ಬರಲಿ, ಹೋರಾಟದ ಶಕ್ತಿ ಬರಲಿ ಅಂತ ಮಾಡಿದ್ರು. ಸೊ ಇಲ್ಲಿ ಶಕ್ತಿ ಭಗವಂತ ಕೊಟ್ಟಾಗ ಯಾವುದಕ್ಕೆ ಉಪಯೋಗಿಸ್ಕೋತೀರ ಅದ್ರ ಮೇಲೆ ಸಾತ್ವಿಕತೆ ಡಿಪೆಂಡ್ ಆಗುತ್ತೆ. ಸೊ ಯಡಿಯೂರಪ್ಪನವ್ರು ಏನು ಮಾಡೋದು, ಅದೇ ಶಕ್ತಿಯನ್ನು ಪೊಲಿಟಿಕ್ಸ್ಗೆ ಉಪಯೋಗಿಸಿದ್ರು. ಎಷ್ಟು ಹೋರಾಟ ಮಾಡಿದ್ರು ಅಂದರೆ 17 ಜನ ಶಾಸಕರನ್ನು ಬಾಂಬೆ ಕರ್ಕೊಂಡೋಗಿಟ್ಟು ರಾಜೀನಾಮೆ ಕೊಡಿಸಿ ಸರ್ಕಾರ ಬೀಳಿಸಿ ಪುನಃ ಸರ್ಕಾರ ಮಾಡಿ ಅವರನ್ನೆಲ್ಲ ಪುನಃ ಗೆಲ್ಲಿಸಿ. ನೋಡಿ ಎಂಥ ಹೋರಾಟ ಮಾಡಿದ್ರು. ಇದು ಆ ಶಕ್ತಿ ಕುತಂತ್ರದ ಕಡೆ ಹೋಯಿತು. ಓಕೆ, ರಾಜಕೀಯ ಅದು ಬೇಡ. ಸಿದ್ದರಾಮಯ್ಯನವ್ರು ಏನು ಮಾಡಿದ್ರು, ಆ ರೀತಿ ಯಾವುದೇ ರೀತಿಯಾದ ಪೂಜೆ ಪುನಸ್ಕಾರಗಳು ಹೋಮ ಹವನಗಳು ಜಾಸ್ತಿ ಮಾಡಿಲ್ಲ. ಅವರು ಸಮಾಜದ ಸ್ವಾಸ್ಥ್ಯದ ಕಡೆ, ದೀನ ದಲಿತರ ಕಡೆ, ಅಲ್ಪಸಂಖ್ಯಾತರ ಕಡೆ ಗಮನ ಹರಿಸಿ ಅವರಿಗೆಲ್ಲ ಫ್ರೀಯಾಗಿ ಕೊಟ್ಟು ಏನೇನು ಮಾಡಬೇಕು ಅಂತ ಆ ತಂತ್ರಗಾರಿಕೆಯನ್ನು ಉಪಯೋಗಿಸಿ ದೇವರ ಆಶೀರ್ವಾದವಿಲ್ಲದೆ ಗೆದ್ದರು. ದೇವ್ರನ್ನೇ ನಂಬ್ಕೊಂಡು ಕುಳ್ತಿರ್ಲಿಲ್ಲ ಅವರು. ಅದು ಸಣ್ಣ ಪುಟ್ಟ ಪೂಜೆ ಪುನಸ್ಕಾರ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಅದ್ರ ಬಗ್ಗೆ ನಿಮಗೆಲ್ಲ ಗೊತ್ತಿರುತ್ತೆ. ಹೀಗೆ ನಾವು ಚಿಂತನೆ ಮಾಡೋಣ. ನಾವು ಸಮಾಜದಲ್ಲಿ ಸಂಸಾರದಲ್ಲಿ ಇರಬೇಕಾದಾಗ ಕೆಲವಾರು ವಿಚಾರಗಳು ನಮಗೆ ಇಷ್ಟವಿಲ್ಲದಿದ್ದರೂ ಮಾಡಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಈ ವಿಚಾರವನ್ನು ಹೇಳೋಕ್ಕೆ ಇವರಿಬ್ಬರ ಎಕ್ಸಾಂಪಲ್ಸ್ ತಗೊಂಡೆ. ನೋಡಿ, ತುಂಬ ಸರಳವಾಗಿ ಹೇಳ್ತೀನಿ, ನಿಮಗೆ ಅರ್ಥ ಮಾಡ್ಕೊಳ್ಳಿ. ನಮ್ಮ ಮನೆಯೇ ಇರ್ತೀವಿ, ಒಂದು ಫ್ಯಾಮಿಲಿ ಅಂತಿದ್ದಾಗ ಹೆಂಡತಿಗೆ ತುಂಬ ಅಸ್ಟ್ರಾಲಜಿ. ಆ್ಯಕ್ಚುಲಿ ನಾವೊಬ್ಬರು ನಮ್ಮ ಯೂಟ್ಯೂಬ್ ಫಾಲೋವರ್ ಬಂದಿದ್ದರು ನಮ್ಮ ಮನೆಗೆ. ಅವ್ರ ಮನೇಲಿ ಆ್ಯಕ್ಚುಲಿ ಪ್ರಾಬ್ಲಮ್ ಇದು. ಹೆಂಡತಿ ಅಸ್ಟ್ರಾಲಜಿ ನಂಬ್ತಾರೆ, ದೇವ್ರ ಪೂಜೆ ನಂಬ್ತಾರೆ, ಮಗ ಅಸ್ಟ್ರಾಲಜಿ ನಂಬ್ತಾನೆ, ದೇವ್ರ ಪೂಜೆ ನಂಬ್ತಾರೆ, ಆದರೆ ಗಂಡ ನಂಬೋದಿಲ್ಲ. ಅದೇ ದೊಡ್ಡ ಯುದ್ಧ ಮನೆಯಲ್ಲಿ. ನನ್ನ ಜೊತೆ ಮಾತಾಡೋಕ್ಕೆ ಅದಕ್ಕೋಸ್ಕರ ಬಂದಿರೋದು, ನೆನಪು ಬಂತು ಈಗ ಹೇಳಿದೆ ನಿಮಗೆ. ಸೊ ಆ ಪರಿಸ್ಥಿತಿಲಿ ಏನು ಮಾಡಬೇಕು? ಅವ್ರು ತುಂಬ ನಂಬ್ತಾರೆ, ಇವ್ನು ನಂಬೋದಿಲ್ಲ. ಈಗ ಮನೇಲಿ ಅದರೊಂದು ಸಂಘರ್ಷ ಆಗಿದೆ, ಎಷ್ಟೋ ಸರಿ ಜಗಳಗಳಾಗಿದೆ.
ಆಗ ನಮ್ಮವ್ರಿಗೆ ಹೇಳಿ ಕಳಿಸ್ತೇನೆ ನೋಡಿ, ನಮ್ಮ ಮನಸ್ಥಿತಿ ಬೇರೆ, ನಮ್ಮ ಮೆಚುರಿಟಿ ಬೇರೆ, ನಮ್ಮ ಸಾಧನೆ ಬೇರೆ, ನಮ್ಮ ಚಿಂತನೆ ಬೇರೆ. ಅವನ್ನೆಲ್ಲವನ್ನು ಅವರಲ್ಲಿ ಏರೋಕ್ಕಾಗೋದಿಲ್ಲ, ಬದಲಾಯಿಸೋಕ್ಕಾಗೋದಿಲ್ಲ. ಕೆಲವರ ಮನಸ್ಸು ಹಾಗೇ ಇರುತ್ತೆ, ಅವರ ನಂಬಿಕೆನೇ ಸತ್ಯ ಅಂದ್ಕೊಂಡಿರ್ತಾರೆ. ಆಗ ನಾವು ಸಾಧ್ಯವಾದರೆ ಸಹಾಯ ಮಾಡಿ, ಇಲ್ಲದ್ರೆ ಸೈಲೆಂಟಾಗಿ ಕುಳಿತುಕೊಳ್ಳಿ ಅಂತ ಅವ್ರಿಗೆ ಹೇಳಿ ಕಳಿಸ್ತೆ. ಈಗ ನಾನಿಲ್ಲಿ ನಿಮ್ಮೊಂದು ವಿಶೇಷವಾದ ವಿಷಯವನ್ನು ನಿಮ್ಗೆ ಹೇಳ್ತೀನಿ ನೋಡಿ. ನಿಮ್ಮನೆ ಸಾಧ್ಯ ಆದರೆ ಬದಲಾಯಿಸ್ಕೊಳ್ಳಿ. ಬದಲಾಯಿಸೋಕ್ಕೆ ಸಾಧ್ಯ ಇಲ್ವಾ, ನೀವು ಸ್ವೀಕರಿಸಿ, ಹೋರಾಟ ಮಾಡೋಕ್ಕೆ ಹೋಗಬೇಡಿ, ಸುಮ್ಮನೆ ಇರಿ. ನಿಮಗೆ ಅನುಕೂಲತೆ ಇದ್ದರೆ, ನಿಮ್ಮ ಮನಸ್ಥಿತಿ ಸ್ಟ್ರಾಂಗ್ ಇದ್ದರೆ ಬೇಕಾದ್ರೆ ಹೊರಗಡೆ ಹೋಗಿ, ಎಲ್ಲಿ ಬೇಕಾದ್ರೆ ಹೋಗಿ, ನೀವು ಆರಾಮಾಗಿ ಅಲ್ಲಿರೋದು ಬೇಡ. ಯಾಕೆಂದರೆ ಅವರ ನಂಬಿಕೆಗಳಿಂದ ಹೊರತರುವುದು ತುಂಬ ಕಷ್ಟ. ಈ ಪ್ರಪಂಚ ಎಲ್ಲ ನಂಬಿಕೆ ಮೇಲೇ ನಿಂತಿದೆ. ಈಗ ಸಿದ್ದರಾಮಯ್ಯನವರಲ್ಲಿ ಹೋದಾಗ ಅಲ್ಲಿ ಸಾವಿರಾರು ಜನ ಇದ್ದರು. ಅಲ್ಲಿ ನಾನು ಕುಂಕುಮ ಇಟ್ಕೊಳ್ಳಲ್ಲ ಅಂದರೆ ಆ ಸಾವಿರಾರು ಜನರ ಮನಸ್ಸಿನಲ್ಲಿ ವಿಲನ್ ಆಗಿಬಿಡ್ತಾರೆ. ಸೊ ಅವರಿಗೋಸ್ಕರ ಇವರು ಕುಂಕುಮ ಇಟ್ಕೊಂಡ್ರು. ರಿಯಲಾಗಿ ಅವರು ಆ ಥರ ಕುಂಕುಮ ಇಟ್ಕೊಂಡು ಮನೆಯಿಂದ ಯಾವುದೋ ಪ್ರೆಸ್ ಮೀಟಿಗೆ ಬಂದಿಲ್ಲ, ವಿಧಾನಸಭೆಗೆ ಬಂದಿಲ್ಲ, ಎಲ್ಲೂ ಬಂದಿಲ್ಲ. ಸೊ ಇಲ್ಲಿ ನೋಡಿ, ಆ ಜನರಿದ್ದಾಗ ಅಲ್ಲಿ ಬಂದು ಕುಂಕುಮ ಇಟ್ಟಾಗ ಕುಂಕುಮ ಇಟ್ಕೊಂಡ್ರು. ಈ ಸತ್ಯವನ್ನು ಹೇಳಕ್ಕೆ ನಾನು ನಿಮ್ಗೆ ಹೇಳಿದ್ದು. ಅಂದರೆ ಕೆಲವು ಸಂದರ್ಭಗಳಲ್ಲಿ ನನಗೆ ಇಷ್ಟವಿಲ್ಲದಿದ್ದರೂ ಆ ಪರಿಸ್ಥಿತಿಗೆ, ಆ ವ್ಯಕ್ತಿಗಳ ಜೊತೆಗೆ ಹೊಂದಾಣಿಕೆ ಮಾಡಿಕೊಳ್ಳಲೇಬೇಕು. ಇದು ವಾಸ್ತವ ಸತ್ಯ. ಎಲ್ಲವನ್ನೂ ದೂರಿ ತಪ್ಪು ಅಂತ ಹೇಳ್ತವರು ಕೊನೆ ನಿಮ್ಮನ್ನೇ ತಪ್ಪು ಅಂತ ಹೇಳ್ತಾರೆ. ತಪ್ಪು ಅಂತ ಹೇಳ್ಬೇಕಾದ್ರೂ ತುಂಬ ಸಾಧನೆ ಮತ್ತು ಧೈರ್ಯ ಇರಬೇಕು, ಎದುರಿಸುವ ಶಕ್ತಿ ಇರಬೇಕು. ಇಲ್ಲ ಅಂದರೆ ಸ್ವೀಕರಿಸಬೇಕು, ಇಲ್ಲ ಅಂದರೆ ಆ ಸ್ಥಳದಿಂದ ದೂರ ಹೋಗಬೇಕು. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್, ನಿಮ್ಮ ಮನೆಯಲ್ಲಿ ಗಂಡಸರು, ಮನೆ ಯಜಮಾನರು, ಅವರು ನಂಬಿಕೆಗೆ ದಾಸರಾಗಿದ್ದರೆ ಅದನ್ನು ಹೋಗಲಾಡಿಸುವುದು ತುಂಬ ಕಷ್ಟ. ಹೆಣ್ಮಕ್ಳೇನೋ ಸ್ವಲ್ಪ ಆಗಿದ್ದರೆ ಏನೋ ಸ್ವಲ್ಪ ಪ್ರೆಷರ್ ಹಾಕಿ ಕಡಿಮೆ ಮಾಡ್ಬೋದು. ಗಂಡಸರಂತೂ ಈ ರೀತಿ ಅಸ್ಟ್ರಾಲಜಿ ನಂಬೋದು, ಜೊತೆಗೆ ಪೂಜೆ ಪುನಸ್ಕಾರಗಳು, ಹೋಮ ಹವನಗಳು, ಅದು ಇದು ನಂಬಕ್ಕೆ ಶುರು ಮಾಡಿದ್ರೆ ಅದರಿಂದ ಹೊರಗಡೆ ತರೋದು ತುಂಬ ಕಷ್ಟ. ಅವರಿಗೆ ಮಾಡೆಲ್ ಆಗಿ ರಾಜಕಾರಣಿಗಳು ಬೇರೆ ನಿಂತ್ಕೊಂಡ್ಬಿಡ್ತಾರೆ. ಎಲ್ಲ ರಾಜಕಾರಣಿಗಳು ಅಧಿಕಾರದ ದಾಹದಿಂದ ಆ ಹೋಮ ಈ ಹೋಮ ಏನು ದೊಡ್ಡ ಪೂಜೆಗಳು ಮಾಡ್ತಾರೆ, ಅದನ್ನು ನೋಡ್ತಾರೆ. ಅದಕ್ಕೆ ಅವ್ರು ಸಕ್ಸಸ್ ಆಗಿದೆ ಅನ್ಕೊತಾರೆ. ಅವ್ರು ಸಕ್ಸಸ್ ಆಗೋಕ್ಕೆ ಕಾರಣ ಅವರು ಮಾಡುವ ಕುತಂತ್ರ. ಹೊರಗಡೆ ಬರೀ ಮನಸ್ಸುಗಳನ್ನು ಕಂಟ್ರೋಲ್ ತಗೊಳ್ಳೋಕ್ಕೆ, ಭಾವನೆಗಳ ಮೇಲೆ ಆಟ ಆಡೋಕ್ಕೆ ಎಷ್ಟೇ ಪೂಜೆ ಮಾಡಿದ್ರು, ಅಥವಾ ಮನಸ್ಸಿರತಕ್ಕಂಥ ಭಯಕ್ಕೋಸ್ಕರ ಪೂಜೆ ಮಾಡಿದ್ರು, ಅಥವಾ ಪಾಪಕರ್ಮಗಳನ್ನು ಕಳ್ಕೊಳ್ಳೋಕ್ಕೋಸ್ಕರ ಪೂಜೆ ಮಾಡಿದ್ರು, ಕುತಂತ್ರವನ್ನು ಮಾಡೋದು ಬಿಡೋದಿಲ್ಲ. ಕುತಂತ್ರ ಇಲ್ಲ ಅಂದರೆ, ತಂತ್ರಗಾರಿಕೆ ಇಲ್ಲ ಅಂದರೆ ರಾಜಕೀಯದ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಆಚೆ ಹೇಳಬೇಕು ಅಂದರೆ ಹೋಮ ಹವನಗಳನ್ನ ಜಾಸ್ತಿ ನಮ್ಮ ಸಿದ್ದರಾಮಯ್ಯವ್ರು ಮಾಡೋದು ಗೊತ್ತಿಲ್ಲ. ಸಣ್ಣ ಪುಟ್ಟ ದೇವಸ್ಥಾನಕ್ಕೆ ಹೋಗಿದ್ದಾರೆ, ಬಂದಿದ್ದಾರೆ, ಅಲ್ಲಿನ ಪರಿಸರಕ್ಕೆ ಅನುಗುಣವಾಗಿ ಆ ವ್ಯಕ್ತಿಗಳ ಜೊತೆ ಹೋಗಿರ್ತಾರೆ, ಬಂದಿರ್ತಾರೆ. ಆದರೆ ಅವರೇ ಜಾಸ್ತಿ ಅಧಿಕಾರ ಮಾಡಿದ್ರು ಅಲ್ವಾ? ಲಾಸ್ಟ್ ಟೈಮ್ ಮಾಡಿದ್ರು, ಪುನಃ ಈಗ ಸೇಮ್ ಆದರು. ಎಷ್ಟೊಂದು ವರ್ಷ ಅಧಿಕಾರ ಮಾಡಿದ್ದಾರೆ, ಎಷ್ಟೊಂದು ಅವರು ಫೈನಾನ್ಸ್ ಬಡ್ಜೆಟ್ಗಳನ್ನ ಕೊಟ್ಟಿದ್ದಾರೆ ಅಲ್ವಾ? ಅಬ್ಸರ್ವ್ ಮಾಡಿ ನೋಡಿ. ಅದೇ ಥರ ಬೇರೆಯವ್ರ ಪೂಜೆ ಹೋಮ ಹವನ ಎಲ್ಲ ಮಾಡ್ಕೊಂಡವ್ರು ಕೂಡ ಹೆಚ್ಚಿಗೆ ಅವರಷ್ಟು ಮಾಡಲೇ ಇಲ್ಲ. ಸೊ ಇದು ಓಕೆ. ಇದು ನಾನು ಯಾಕೆ ಈ ಕಂಪ್ಯಾರಿಸನ್ ಕೊಟ್ಟರು, ಮನಸ್ಸಿಗೆ ಒಂದು ರೀತಿಯಾದ ಚಿಂತನೆ ಮಾಡಲಿ ಅಂತ. ಅಂದರೆ ನೀವು ಮಾಡೋದು ತಪ್ಪು ಅಂತ ನಾನು ಹೇಳೋದಿಲ್ಲ, ಮಾಡಲೇಬೇಕು ಅಂತ ನಾನು ಹೇಳೋದಿಲ್ಲ. ನಿಮ್ಮ ಮನಸ್ಸಿಗೆ ಏನು ಬರ್ತದೆ ಅದನ್ನು ಮಾಡಿ. ಆದರೆ ನೀವು ಪರಿಸ್ಥಿತಿ ವ್ಯಕ್ತಿಗಳನ್ನು ಅರ್ಥ ಮಾಡಿಕೊಂಡು ಅವರ ಭಾವನೆಗಳಿಗೆ ಸ್ಪಂದಿಸಿ, ಸಾಧ್ಯವಾದರೆ ತಿಳಿ ಹೇಳಿ, ಅರ್ಥ ಮಾಡಿಕೊಂಡ್ರೆ ಯು ಆರ್ ಸಕ್ಸಸ್ಫುಲ್. ಅರ್ಥ ಆಗಿಲ್ಲ ಅಂದರೆ ನೀವು ಸೈಲೆಂಟಾಗಿರಿ. ಯಾಕೆ ಪ್ರಪಂಚವನ್ನು ಯಾರೂ ಬದಲಾಯಿಸೋಕ್ಕೆ ಸಾಧ್ಯ ಇಲ್ಲ. ಸೊ ನಿಮ್ಮನ್ನು ನೀವೇ ಬದಲಾಯಿಸಿಕೊಂಡು ಮನಸ್ಸಿನಲ್ಲಿ ಶಾಂತಿಯನ್ನು ಪಡೆಯಬೇಕು. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಅಂತರ್ಮುಖಿ ಸದಾ ಸುಖಿ ಅಂತ. ಸೊ ಯಡಿಯೂರಪ್ಪ ಆ್ಯಂಡ್ ಸಿದ್ದರಾಮಯ್ಯ ಮಾಡೆಲ್ ಫಾರ್ ಯು. ಯಡಿಯೂರಪ್ಪ ಪೂರ್ತಿ ನಂಬಿಕೆ, ಸಿದ್ದರಾಮಯ್ಯ ಪರಿಸ್ಥಿತಿಯ ನಂಬಿಕೆ. ಆ ಸ್ಥಳಕ್ಕೆ ತಕ್ಕ ಮಾತ್ರ ಆ್ಯಕ್ಟ್ ಮಾಡ್ತಾರೆ. ಇಟ್ಸ್ ಎನ್ ಎಕ್ಸಾಂಪಲ್. ಇವ್ರು ಯಾರು ನಾನು ಖಂಡನೆ ಮಾಡ್ತಾ ಇಲ್ಲ. ರಾಜಕೀಯ ವಿಶ್ಲೇಷಣೆ ಅಂತ ಇಲ್ಲವೇ ಇಲ್ಲ. ರಾಜಕೀಯ ದೊಡ್ಡ ಸಮುದ್ರ. ಯಾಕೆಂದರೆ ಅದಕ್ಕೆಲ್ಲ ಕಾರಣ ಎಲ್ಲ ಸಮುದ್ರದ ಮನಸ್ಸುಗಳು. ಸೊ ನಮ್ಮ ಮನಸ್ಸು ಹೇಗಿರುತ್ತೋ ಹಾಗೆ ನಮ್ಮ ರಾಜ ಕೂಡ ಇರ್ತಾನೆ. ಯಥಾ ರಾಜ ತಥಾ ಪ್ರಜಾ ಅಂತ ನಾವು ಕೇಳಿಲ್ವಾ? ಹಾಗೆ. ಥ್ಯಾಂಕ್ ಯು.